ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಡಿಕೇರಿ ಸಿಪಾಯಿ ಮುತ್ತು ತಾತು ಮರೆ ಅದರ ಈ ಅದರ ಮಧುರ ಓ ಮಧುರ ನಂಗಡ ಪ್ರೇಮವೋ ದುಂಬಾ ಚಾಯೆ. ರಾಣಿ, ನೀನ್ ಹುಷಾರಾಗಿದೀಯಾ? ಹ್ಞೂ ಅಕ್ಕ, ನನಗೇನಾಗೈತೆ? ಅಣ್ಣ ಅದಕ್ಕೆ ಡಿವೋರ್ಸ್ ತಗೊಳ್ತಿರೋ ವಿಷಯ ನಿನ್ ಕಿವಿ ಮೇಲೆ ಬಿದ್ಮೇಲೂ ಇಷ್ಟು ಖುಷಿಯಾಗಿ ಹಾಡು ಹೇಳ್ಕೊಂಡಿದ್ಯಲ್ಲ, ಹೇಗ್ ಸಾಧ್ಯ ಇದು? ಏನು ಅತ್ತಿಗೆ ಮನೆ ಬಿಟ್ಟು ಹೋಯ್ತಾಳ? ಈ ಜನ್ಮ ಅಲ್ಲ, 100 ಜನ್ಮ ಬಂದ್ರು ಅತ್ತಿಗೆ ಅಣ್ಣನ ಬಿಟ್ಟು ಹೋಗಕ್ಕಿಲ್ಲ. ಅದ್ ಹೆಂಗ್ ಹೇಳ್ತೀಯ ಅಕ್ಕ? ರಮ್ಯಾ, ಯಾಕಂದ್ರೆ ಅತ್ತಿಗೆ ಅಣ್ಣನ ಪ್ರಾಣ ಕೊಡಷ್ಟು ಪ್ರೀತಿ ಮಾಡ್ತಾವಳೆ. ಮುಂಚೆ ಅದಕ್ಕೆ ಅಣ್ಣನ ತುಂಬಾ ಪ್ರೀತಿಸ್ತಿದ್ದಾಳೆ ಅಂತ ನಾವ್ ಅನ್ಕೊಂಡಿದ್ವಿ. ಆದ್ರೆ ಇವಾಗ ಡಿವೋರ್ಸ್ ವಿಷಯ ಮುಚ್ಚಿಟ್ ಮೇಲೂ ಅದಕ್ಕೆ ಪ್ರೀತಿಸ್ತಿದ್ದಾಳೆ ಅಂತಿದ್ಯಲ್ಲ, ಅದೇನ್ ಹೇಳ್ತಿದ್ದೆ ನನ್ಗೆ ಯಾವ್ದು ಅರ್ಥ ಆಗ್ತಿಲ್ಲ. ಸ್ವಲ್ಪ ಬಿಡ್ಸ್ ಹೇಳು. ಹೊಸಿ ಹತ್ರ ಬನ್ನಿ ಹೇಳ್ತೀನಿ. ಅತ್ತಿಗೆ ಅಣ್ಣನ ಮದ್ವೆ ಆಗಿ ಮೊದಲನೇ ಕಿತ್ತ ಮನೆಗೆ ಬಂದಾಗ ಅಣ್ಣನ್ಗೆ ಅತ್ತಿಗೆ ಮೇಲೆ ಪಿರುತಿ ಇತ್ತೆ ಹೊರ್ತು ಅತ್ತಿಗೆ ಮನ್ಸಲ್ಲಿ ಅಣ್ಣ ಇರ್ಲಿಲ್ಲ. ಅತ್ತಿಗೆಗೆ ಅಣ್ಣನ ಜೊತೆ ಈ ಮನೇಲಿ ಇರಕ್ಕೂ ಇಷ್ಟ ಇರಲಿಲ್ಲ. ಅತ್ತಿಗೆ ಅಣ್ಣನಿಂದ ಮೊದಲನೇ ದಿನನೇ ದೂರ ಹೋಗ್ಬೇಕು ಅನ್ಕೊಂಡಿದ್ಲು. ತಂಗೀರ್ ಮದ್ವೆ ಆಗ ಗಂಟ ಅತ್ತಿಗೆನ ಇಲ್ಲೇ ಇರು ಅಂತ ಅಣ್ಣ ಕೇಳ್ಕೊಂಡ. ಆಗ ಅವರಿಬ್ರು ಒಂದು ಒಪ್ಪಂದಕ್ಕೆ ಬಂದ್ರು. ಆಗ್ಲೇ ಈ ಡಿವರ್ಸು ಅಂತ ಎಲ್ಲ ಆಗಿತ್ತು. ಆದ್ರೆ ಅಣ್ಣನ ಪಿರುತಿ ಎಷ್ಟೊಂದಿತ್ತು ಅಂದ್ರೆ ಅತ್ತಿಗೆಗೆ ಅಣ್ಣನ ಪಿರುತ್ಸ್ದೆ ಇರಕ್ಕೆ ಆಗಿಲ್ಲ. ಆಮೇಲೆ ಒಂದಿನ ಅತ್ತಿಗೆ ಅಣ್ಣನ ಪೆಟ್ಟಿಗೆ ನೋಡಿದ್ಲು. ಆಮೇಲೆ ನನಗೆ ಕೇಳಿದ್ಲು. ಆಗ ನಾನು ಹೇಳ್ದೆ, ಅಣ್ಣ ನಿನ್ನ ಚಿಕ್ಕ ವಯಸ್ಸಿಂದನೂ ಪಿರುತಿ ಮಾಡ್ತಿದ್ದ ಅಂತ. ಜೊತೆಗೆ ಮಂಜಿ ಬಂದಾಗ ಅತ್ತಿಗೆ ಮನ್ಸಲ್ಲಿರೋ ಪಿರುತಿನ ಜಾಸ್ತಿ ಮಾಡಕ್ಕೆ ಓಡಾಡ್ದು. ಆಗ್ಲೇಯ ನಿಮ್ಮಣ್ಣ ಅನ್ನೋ ಅತ್ತಿಗೆ ನನ್ ಗಂಡ ಅಂತ ಅಂದಿದ್ದು. ಇಷ್ಟೆಲ್ಲ ನಮಗ್ ಗೊತ್ತಿಲ್ಲದೆ ಆಗೋಯ್ತಾ? ಒಂದಿನಕ್ಕೂ ನನಗೆ ಸ್ವಲ್ಪನೂ ಅನುಮಾನ ಬರಲಿಲ್ಲ. ಅದ್ ಹೇಗಕ್ಕ ಅಷ್ಟು ಚೆನ್ನಾಗಿ ಸುಳ್ಳು ಹೇಳಿದ್ರು? ಅಲ್ಲ ರಾಣಿ, ನೀನಾದ್ರೂ ಒಂದ್ ಮಾತು ಹೇಳ್ಬೋದಿತ್ತಲ್ವಾ? ನನಗ ಆ ವಿಷಯ ಗೊತ್ತಾದಾಗಿಂದ ನಾನು ಎಷ್ಟೊಂದು ನೊಂದ್ಕೊಂಡಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು. ಅತ್ತಿಗೆ ಅಣ್ಣನ ತವ ಪಿರುತಿನ ಹೇಳ್ಕೊಳಕ್ ಕಾಯ್ತವಳೆ. ಆದ್ರೆ ಅಷ್ಟ್ರಾಗೆ ಈ ತರ ಎಲ್ಲ ಬಂದೈತೆ. ಏನೋ ಗೊತ್ತಿಲ್ಲದೆ ತೆಪ್ಪೋ ಅಪ್ಪೋ ಆಗಿರ್ತದೆ, ಅದನ್ನೇ ಹಿಡ್ಕೊಂಡು ಹೇಳ್ಬೇಕಾಯ್ತದ? ಅತ್ತಿಗೆಗೂ ಈ ವಿಷಯ ನಿಮ್ ತವ ಬಂದು ಹೇಳ್ಕೋಬೇಕು ಅಂತ ಅನಿಸ್ತಿರ್ತದೆ. ಅತ್ತಿಗೆ ಖಂಡಿತ ಬರ್ತಾಳೆ, ನಿಮ್ ತವ ಹೇಳ್ಕೊಂಡೇ ಹೇಳ್ಕೊತಾಳೆ. ಆಗ ಈ ವಿಷಯ ನಿಮಗ್ ಗೊತ್ತೇ ಇಲ್ಲ ಅನ್ನೋ ತರ ಇರ್ಬೇಕು. ಗೊತ್ತಾಯ್ತಾ? ಸರಿ ಅಕ್ಕ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.